Good morning students. In last class we had discussed the concept profit and loss appropriation account. How to prepare the profit and loss appropriation account. The next aspects in accounting for partnership, that is basic concepts, is that is calculation of interest on drawings. Here there are different situations. Under the different situations, how to calculate the interest on drawings. The first one is when fixed amount is withdrawn every month. That is, the partner withdraw fixed amount. Say for example 1000 or 100 every month. So he withdraws amounts every month. Under this, when the amount is withdrawn at the beginning of each month. Andre amount of withdrawal. ಅವನು ಪ್ರತಿ ತಿಂಗಳು ಹಣವನ್ನು ಡ್ರಾ ಮಾಡ್ತಾ ಇರ್ತಾನೆ ಫರ್ಮಿಂದ. ಅಂದರೆ ಡ್ರಾಯಿಂಗ್ಸ್ ಪ್ರತಿ ತಿಂಗಳು ಇರ್ತದೆ, ಅದನ್ನು ಪ್ರತಿ ತಿಂಗಳಿನ ಬಿಗಿನಿಂಗಲ್ಲಿ ಅವನು ಡ್ರಾ ಮಾಡ್ತಾ ಇರ್ತಾನೆ. ಸೊ ಹಿ ವಿತ್ಡ್ರಾ ದ ಅಮೌಂಟ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್. ಹಿಯರ್ ದ ಅವರೇಜ್ ಪೀರಿಯಡ್ ಈಸ್ ಕನ್ಸಿಡರ್ ದ್ಯಾಟ್, ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಟೋಟಲ್ ಡ್ರಾಯಿಂಗ್ಗೆ ಇಂಟ್ರೆಸ್ಟನ್ನು ತಗೊಳ್ಳೋದು ಫಾರ್ ದ ಪೀರಿಯಡ್. ಸೊ ಇಲ್ಲಿ ಅವರೇಜ್ ಪೀರಿಯಡ್ ಅಂತ ಹೇಳಿದರೆ ಟೋಟಲ್ ಪೀರಿಯಡ್ ಇನ್ ಮಂತ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2. ಅಂದರೆ ಟೋಟಲ್ ಪೀರಿಯಡ್ ಇನ್ ಎ ಮಂತ್ ಅಂದರೆ ಇನ್ ಮಂತ್ಸ್ ಅಂದರೆ ಏನು, 1 ಇಯರಿಗೆ ಇರುವಂಥ ಪೀರಿಯಡ್ 12 ಪ್ಲಸ್ 1 ಡಿವೈಡೆಡ್ ಬೈ 2, ದಟ್ ಈಸ್ 6.5 months. ದೆನ್ ವೆನ್ ದ ಅಮೌಂಟ್ ಈಸ್ ವಿತ್ಡ್ರಾನ್ ಅಟ್ ದ ಎಂಡ್ ಆಫ್ ಈಚ್ ಮಂತ್, ಪ್ರತಿ ಮಂತ್ನ ಎಂಡಿಗೆ ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಹೋದರೆ, ಅಂದರೆ ಜನವರಿ 31st, ಫೆಬ್ರವರಿ 28th, ಮಾರ್ಚ್ 31st ಆ ರೀತಿ. So average period is equal to 12 minus 1 divided by 2. ಅಂದರೆ total months minus 1 by 2, that is 5.5 months. When the amount is withdrawn at the middle of the month, ಪ್ರತಿ ತಿಂಗಳ ಮಿಡಲಲ್ಲಿ ಅವನು ಅಮೌಂಟನ್ನು ಡ್ರಾ ಮಾಡ್ತಾ ಹೋದರೆ, ಅಂದರೆ 15th of every month, ಆವಾಗ average period ಅಂತ ಹೇಳಿದರೆ 12 divided by 2, that is 6 months ಅಂತ ತಗೊಳ್ಳೋದು. ನೆಕ್ಸ್ಟ್ ಸಿಚುವೇಶನ್ ಈಸ್ ವೆನ್ ದ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂದರೆ ಎಂತ, 1 ಇಯರನ್ನು ಡಿವೈಡೆಡ್ ಬೈ 4 ಮಾಡೋದು, ಅಂದರೆ 3 ಮಂತ್ಸ್ಗೊಮ್ಮೆ ಡ್ರಾ ಮಾಡ್ತಾ ಹೋಗುವಂಥದ್ದು. ಅವನು ಪ್ರತಿ 3 ಮಂತ್ಸಿಗೊಮ್ಮೆ ಡ್ರಾ ಮಾಡ್ತಾ ಹೋಗ್ತಾನೆ. ಆವಾಗ ಕ್ಯಾಲ್ಕುಲೇಷನ್ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಇಫ್ ದ ಅಮೌಂಟ್ ಈಸ್ ವಿತ್ಡ್ರಾನ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಪ್ರತಿ ಕ್ವಾರ್ಟರ್ನ ಬಿಗಿನಿಂಗ್ಗೆ ವಿತ್ಡ್ರಾ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ 1st ಏಪ್ರಿಲ್ ಟು 31st ಮಾರ್ಚ್ ಅಂತೇಳಿದರೆ 1st ಏಪ್ರಿಲಿಗೆ ಒಮ್ಮೆ ಡ್ರಾ ಮಾಡೋದು. ನಂತರ ಏಪ್ರಿಲ್ ಆದ ನಂತರ ಏಪ್ರಿಲ್ 1st ಆದ ನಂತರ ಮೇಗೆ ಇಲ್ಲ, ಜೂನ್ ಇಲ್ಲ, ಜುಲೈ 1ಸ್ಟಿಗೆ, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಲ್ಲ, ಅಕ್ಟೋಬರ್ 1ಸ್ಟ್ಗೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ನೆಕ್ಸ್ಟ್ ಜಾನ್ವರಿ 1ಸ್ಟ್ಗೆ ಡ್ರಾ ಮಾಡೋದು. ಅಂದರೆ ಏಪ್ರಿಲ್ 1ಗೆ, ಜುಲೈ 1ಸ್ಟ್ಗೆ, ಅಕ್ಟೋಬರ್ 1st, ಜನವರಿ 1st ಈ ರೀತಿ ವಿತ್ಡ್ರಾ ಮಾಡ್ತಾ ಹೋಗುವಂಥದ್ದು. ಇಫ್ ದ ಅಮೌಂಟ್ ಈಸ್ ವಿತ್ಡ್ರಾನ್ ಅಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್, ಪ್ರತಿ ಕ್ವಾರ್ಟರ್ನ ಎಂಡ್ಗೆ ಅಮೌಂಟನ್ನು ಡ್ರಾ ಮಾಡೋದು ಅಂತ ಹೇಳಿದರೆ, ಏಪ್ರಿಲ್ ಮೇ ಜೂನ್ 30th, ಜುಲೈ ಆಗಸ್ಟ್ ಸೆಪ್ಟೆಂಬರ್ 30th, ನಂತರ ಡಿಸೆಂಬರ್ 31st, ಮಾರ್ಚ್ 31st ಆ ರೀತಿ ಈ ರೀತಿ ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಹೋಗೋದು. ಆವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ದೆನ್ ವೆನ್ ದ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಅಟ್ ದ ಡಿಫ್ರೆಂಟ್ ಇಂಟರ್ವಲ್ಸ್, ಅಂದರೆ ಬೇರೆ ಬೇರೆ ಅಮೌಂಟನ್ನು ಬೇರೆ ಬೇರೆ ಇಂಟರ್ವಲ್ಸಲ್ಲಿ ಡ್ರಾ ಮಾಡೋದು. ಫಾರ್ ಎಕ್ಸಾಂಪಲ್ ಜನವರಿ 1ಸ್ಟ್ಗೆ ಸ್ವಲ್ಪ ಅಮೌಂಟನ್ನು ಡ್ರಾ ಮಾಡೋದು, ಮತ್ತು ಏಪ್ರಿಲ್ಗೆ ಒಮ್ಮೆ ಡ್ರಾ ಮಾಡೋದು, ನಂತರ ಜೂನ್ 30th ಡ್ರಾ ಮಾಡುವಂಥದ್ದು, ಡಿಸೆಂಬರ್ 31ಸ್ಟ್ಗೆ ಅಮೌಂಟನ್ನು ಡ್ರಾ ಮಾಡೋದು. ಬೇರೆ ಬೇರೆ ಅಮೌಂಟನ್ನು ಬೇರೆ ಬೇರೆ ಇಂಟರ್ವಲ್ಸಲ್ಲಿ, ಅಂದರೆ ಪ್ರತಿ ಮಂತ್ ಅಂತ ಹೇಳಿರೋದಿಲ್ಲ, ಬೇರೆ ಬೇರೆ ವೇರಿಯಿಂಗ್ ಇಂಟರ್ವಲ್ಸಲ್ಲಿ ಡ್ರಾ ಮಾಡ್ತಾ ಹೋಗುವಂಥದ್ದು. ಇದು ಬೇರೆ ಬೇರೆ ಸಿಚುವೇಶನ್ಸ್. ಇಲ್ಲಿ ಎಕ್ಸಾಂಪಲ್ಸನ್ನು ನೋಡುವ ನಾವು. ಲೆಟ್ ಅಸ್ ಕನ್ಸಿಡರ್ ದ ಎಕ್ಸಾಂಪಲ್ ಫ್ರಮ್ ದ ಕ್ವೆಶ್ಚನ್ ಬ್ಯಾಂಕ್. 4th question. Calculate interest on drawings of Mr. Kamalakar at 10% per annum if he withdraw rupees 1000 per month by the shortcut method. That is one of the method of calculating the interest on drawings what is discussed earlier. Under that, first one, at the beginning of each month
That is second one, at the end of each month. Calculation of interest on drawings. Let us consider the first question. Fourth question ಅನ್ನು ತಗೊಂಡ್ರೆ he withdraw 1000 per month at the beginning of, first one ಇರುವಂಥದ್ದು at the beginning of each month. ಅಂದರೆ ಪ್ರತಿ ಮಂತ್ನ ಬಿಗಿನಿಂಗಲ್ಲಿ ಅವನು ಅಮೌಂಟನ್ನು ಡ್ರಾ ಮಾಡ್ತಾ ಹೋಗ್ತಾನೆ. ಅಂದರೆ ಅವನ ಟೋಟಲ್ ಡ್ರಾಯಿಂಗ್ಸ್ ಅನ್ನುವಂಥದ್ದು ಎಷ್ಟಾಗ್ತದೆ? ಪ್ರತಿ ತಿಂಗಳು 1000 ಡ್ರಾ ಮಾಡ್ತಾ ಹೋದರೆ 12 ಮಂತ್ಸಿಗೆ ಇಟ್ ಬಿಕಮ್ಸ್ 12,000 ಟೋಟಲ್ ಡ್ರಾಯಿಂಗ್ಸ್. ಇವಾಗ ಎವರೇಜ್ ಪೀರಿಯಡನ್ನು ಶಾರ್ಟ್ಕಟ್ ಮೆಥಡಲ್ಲಿ ನಾನು ಫಸ್ಟ್ ಹೇಳಿದ್ದೇನೆ, ಅಲ್ಲೊಂದು ಎವರೇಜ್ ಪೀರಿಯಡ್ ಅಂತ ಹೇಳಿದೆ. ಎವರೇಜ್ ಪೀರಿಯಡ್ is equal to total months plus 1 divided by 2, that is 6.5 months. ಇವಾಗ interest on drawings is equal to 12,000 into, ಇವಾಗ ರೇಟ್ ಅನ್ನು ತಗೊಳ್ಬೇಕು 10%, 10 by 100 into ಇದೆಷ್ಟಾಗ್ತದೆ? 13/2 into 1/12 for 1 unit of time. Here the interest on drawings will be ₹650. This is the shortcut method used for calculating the interest on drawings of the partner. Here one more situation is given, calculating the interest on drawings at the end of each month. The partner Kamalakar, he withdraw 1000 per month at the end of each month. The total drawings will be 12,000. Here average period is equal to 11/2. That is 5.5 months. So interest on drawings is equal to 12,000 into 10 by 100 into 11/2 into 1/12. It is equal to ₹550. Next question is about the withdrawal in quarter. Fifth question, calculate interest on drawings of Purohit at 10% per annum. If he withdrew ₹48,000 in year evenly. First case at the beginning of each quarter, second one at the end of each quarter. Now we need to calculate interest on drawings. Here the interest is withdrawn, first one at the beginning of each quarter. ಅಂದರೆ ಪ್ರತಿ ವಿಡ್ರಾವಲ್ ಏನಿರ್ತದೆ ಕ್ವಾರ್ಟರ್ನ ಬಿಗಿನಿಂಗಲ್ಲಿ ಇರ್ತದೆ. ಇವಾಗ 1 ಇಯರಿಗೆ ನಾನು ಹೇಳಿದ್ದೇನೆ 12 months divided by 4, ಅಂದರೆ ಪ್ರತಿ 3 monthsಗೊಮ್ಮೆ ವಿಡ್ರಾ ಮಾಡ್ತಾ ಇರ್ತಾನೆ. ಇಲ್ಲಿ ನಾವು ಏನು ತಗೊಳ್ಬೇಕು ಅಂತೇಳಿದರೆ ಅಕೌಂಟಿಂಗ್ ಪೀರಿಯಡ್ ಅಂತ ತಗೊಳ್ಳುವಾಗ 1st April to 31st March ಅಂತ ತಗೊಳ್ಬೇಕು. ಇವಾಗ ಅಂದರೆ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂದರೆ ಫಸ್ಟ್ ವಿಡ್ರಾವಲ್ ಏನಾಗ್ತದೆ, ಫಸ್ಟ್ ಕ್ವಾರ್ಟರ್ ಅಂತೇಳಿ ತಗೊಳ್ಳುವಾಗ 1/4/2000 ಯಾವುದೋ ಇಯರ್ 2017 ಅಂತ ತಗೊಂಡ್ರೆ 2017 ಟೋಟಲ್ ಏನಿದೆ 48,000 ಅಂದರೆ ಪ್ರತಿ ಕ್ವಾರ್ಟರ್ಗೆ 12,000 ಡ್ರಾ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿಂದ ಇದು ಎಂಡ್ ಆಗುವಂಥದ್ದು ಯಾವಾಗ, ಫಸ್ಟ್ ಕ್ವಾರ್ಟರ್ ಎಂಡ್ ಆಗುವಂಥದ್ದು 30th June 2017ಗೆ. ಇದು 1 ಕ್ವಾರ್ಟರ್ ಅಂತ ತಗೊಳ್ಳೋದು. ನೆಕ್ಸ್ಟ್ ಸೆಕೆಂಡ್ ಕ್ವಾರ್ಟರ್ ಜೂನ್ ಆದ ನಂತರ 1st July 2017 ಇಲ್ಲಿಂದ ಟು 31st
ಅಥವಾ 30/9/2017 ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ 30th ತನಕ ಇರ್ತದೆ. ಆವಾಗ 12,000 ಡ್ರಾ ಮಾಡ್ತಾನೆ. ನೆಕ್ಸ್ಟ್ ಥರ್ಡ್ ಕ್ವಾರ್ಟರ್ ಅಂದರೆ 30/9 ಆದ ನಂತರ 1/10 1st October 2017 31st December 2017 ಅಲ್ಲಿ 12,000 ಡ್ರಾ ಮಾಡ್ತಾನೆ. ದೆನ್ ಫೋರ್ತ್ ಕ್ವಾರ್ಟರ್ 1/1/2018 ಟು 31st March 2018 ಇಲ್ಲಿ 12,000 ಡ್ರಾ ಮಾಡ್ತಾನೆ. ಅಂದರೆ ಟೋಟಲ್ ಎಷ್ಟು 48,000 ಈ ರೀತಿ ಡ್ರಾ ಮಾಡ್ತಾ ಹೋಗ್ತಾನೆ. ಇವಾಗ ನಾವು ಫಸ್ಟ್ ಒನ್ ತಗೊಳ್ಳುವ. ಎಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಎಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಇವಾಗ ಅವರೇಜ್ ಪೀರಿಯಡ್ ಅಂದರೆ is equal to at the beginning ಅಂತ ಹೇಳುವಾಗ ಲಾಂಗೆಸ್ಟ್ ಪೀರಿಯಡ್ ದಟ್ ಈಸ್ 12 months ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಲಾಸ್ಟ್. ಇದು ಫಸ್ಟ್ ವಿಡ್ರಾವಲ್ ಯಾವಾಗ ಇರ್ತದೆ? 1st Aprilಗೆ ನೋಡ್ಕೊಳ್ಳಿ. ಇಲ್ಲಿ 1st ಏಪ್ರಿಲಿಂದ ಮಾರ್ಚ್ 31st ತನಕ. ಅಂದರೆ ಏಪ್ರಿಲ್ 1st, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಇವಾಗ ನೋಡಿ 1st ಏಪ್ರಿಲಿಗೆ ಡ್ರಾ ಮಾಡಿದ್ದಾನೆ. ಅಂದರೆ ಇಲ್ಲಿಂದ ಇಲ್ಲಿ ಮಾರ್ಚ್ 31st ತನಕ 1 ವರ್ಷ ಇರ್ತದೆ. ಅಂದರೆ 12 months ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂತ ಹೇಳುವಾಗ ಫೋರ್ತ್ ಕ್ವಾರ್ಟರ್. ಅವನು ಡ್ರಾ ಮಾಡಿದ್ದು 1st ಏಪ್ರಿಲ್ ಅಂದರೆ 1st ಜಾನ್ವರಿಗೆ. 1st January ಟು ಮಾರ್ಚ್ 31st. ಆವಾಗ ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 months ಡಿವೈಡೆಡ್ ಬೈ 2 ದಟ್ ಈಸ್ 15/2 months ಅಂತೇಳಿ ತಗೊಳ್ತೇವೆ. ಇವಾಗ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಎಷ್ಟು? 12,000 ಪ್ಲಸ್ 12,000 ಪ್ಲಸ್ 12,000 12,000 ಅಂದರೆ 48,000 ಇಂಟು ರೇಟ್ ಕೊಟ್ಟಿದ್ದಾರೆ 10%, 10/100 ಇಂಟು ಇದನ್ನು ತಗೊಳ್ಬೇಕು ಬಿಗಿನಿಂಗಲ್ಲಿ. ಅಂದರೆ 15/2 ಇಂಟು 1/12 is equal to ₹3,000. ಇದು ಶಾರ್ಟ್ಕಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ವೆನ್ ದ ಅಮೌಂಟ್ ಈಸ್ ವಿಡ್ರಾನ್ ಎಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ನೆಕ್ಸ್ಟ್ ಸೆಕೆಂಡ್ ಒನ್ ಕನ್ಸಿಡರ್ ಮಾಡುವ. ಎಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್. ಎಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ತಗೊಳ್ಳುವಾಗ ಮಿಡಲ್ ಬೇಡ, ಎಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ತಗೊಳ್ಳುವ. ಆವಾಗ ಅವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಇವಾಗ ಲಾಂಗೆಸ್ಟ್ ಪೀರಿಯಡ್ ಅಂತ ತಗೊಳ್ಳುವಾಗ ನೋಡಿ ಎಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್. ಇವಾಗ ಅಮೌಂಟನ್ನು ಡ್ರಾ ಮಾಡೋದು ಪ್ರತಿ ಕ್ವಾರ್ಟರ್ನ ಎಂಡಿಗೆ. ಪ್ರತಿ ಕ್ವಾರ್ಟರ್ ಎಂಡ್ ಅಂದರೆ ಏಪ್ರಿಲಿಗೆ ಸ್ಟಾರ್ಟ್ ಆದರೆ ಏಪ್ರಿಲಲ್ಲಿ ಡ್ರಾ ಮಾಡೋದಿಲ್ಲ, ಮೇಯಲ್ಲಿಲ್ಲ, ಜೂನ್ 30th. ಇಲ್ಲಿ ಫಸ್ಟ್ ವಿಡ್ರಾವಲ್ ಈ ಡೇಟ್ಗೆ ಇರ್ತದೆ, ಜೂನ್ 30th ಡ್ರಾ ಮಾಡ್ತಾನೆ. ನೆಕ್ಸ್ಟ್ ವಿಡ್ರಾವಲ್ 30/9/2017. ಥರ್ಡ್ ವಿಡ್ರಾವಲ್ ಇದು 31st December 2017. ಫೋರ್ತ್ ವಿಡ್ರಾವಲ್ 31st March 2018. ಇವಾಗ 30th ಜೂನಿಂದ ಮಾರ್ಚ್ 31st ತನಕ ನೋಡಬೇಕು. ಜೂನ್ ಮುಗೀತು ಅಂದರೆ 1 2 3 4 5 6 7 8 9 months. 9 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಲಾಸ್ಟ್ ವಿಡ್ರಾವಲ್ ಇರುವಂಥದ್ದು ಯಾವಾಗ? ಇವಾಗ ಇಲ್ಲಿ 31st ಮಾರ್ಚ್ಗೆ ಅಂದರೆ 0 ಡಿವೈಡೆಡ್ ಬೈ 2 ದಟ್ ಈಸ್ 9/2 months. ಇವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್
is equal to 48,000 into 10 by 100 into 9 by 2 into 1 by 12. So is equal to rupees 1,800.